ಸೊ ಟೋಟಲ್ ಆಗಿ ನಮ್ದೆಲ್ಲ ಗ್ರಾಸರಿ ಮುಗ್ದೈತಿ ಈಗ. ಆ್ಯಕ್ಚುಲಿ ನಾವು ಹೊರಟಿರೋದು ಈಗ ಎಲ್ಲಿ ಹೊರಟಿಪ್ಪ ಅಂತಂದ್ರೆ ತೋರಿಸ್ತೇನೆ ನೋಡ್ರಿ ನಿಮ್ಗೆ. ನಮ್ದು ಟೋಟಲ್ ಮಂತ್ಲಿ ವೀಕ್ಲಿ ಗ್ರಾಸರಿ ಎಷ್ಟಾಗಿತ್ತಪ್ಪ ಖರ್ಚಪ್ಪ ಅಂತಂದ್ರೆ ಇದು ನಾವು ತೊಗೊಂಡಿರೋ ಐಟಮ್ಸ್. ಇದು ನಾವು ಆ್ಯಕ್ಚುಲಿ ಎಲ್ಲದು ಏನೇನು ತೊಗೊತೀವಲ್ಲ ಪ್ರಾಡಕ್ಟ್ ಅದ್ರ ಮೇಲೆ ಸ್ಕ್ಯಾನ್ ಮಾಡಿದರೆ ಇಲ್ಲಿ ಟೋಟಲ್ ಬಿಲ್ ಬರ್ತೈತಿ. ಇದು ಜಸ್ಟ್ ಎಷ್ಟಾಗಿತ್ತಪ್ಪ ಅಂತಂದ್ರೆ $92.58 ಇದೆ. ಕನ್ವರ್ಟ್ ಮಾಡಿದರೆ ಇಂಡಿಯನ್ ಕರೆನ್ಸಿಗೆ ಏನಿಲ್ಲ ಅಂತಂದ್ರೆ 9,500 ರೂಪಾಯಿ ಮಟನೂ ಬರ್ತೈತಿ. ಇದು 9,500 ರೂಪಾಯಿ. ಸೊ 9,500 ರೂಪಾಯಿ ನಾವು 3 ಜನರಾಕ ಡಿವೈಡ್ ಮಾಡ್ತೀವಿ. ಇದು ನಮ್ದು ಬಂದ್ಬಿಟ್ಟು ಎಷ್ಟು ಬರ್ತೈತಲ್ಲ ಅದು ನಮ್ದು ಒಬ್ಬರದ ಎಕ್ಸ್ಪೆನ್ಸಸ್ ಪರ್ಸ್ನಲ್ ಬಿಟ್ಟು ಅವ್ರವ್ರ. ಇದು ರೂಮ್ ಮಿಡಲ್ ಒಳಗಡೆ ತೊಗೊಂಡಿರುವಂಥ ಗ್ರಾಸರೀಸ್ ಆಲ್ಮೋಸ್ಟ್ 9,500 ಫಾರ್ ಈಚ್ 3.8 ಈ ಥರ ಬರ್ತೈತಿ ಒಂದು ವೀಕಿಗೆ. ಇದನ್ನ ಬಿಟ್ಟು ಪರ್ಸ್ನಲ್ ಅವೇನಾದರೂ ತೊಗೊಂಡ್ರೆ ಅವ್ರ ಪರ್ಸ್ನಲ್ ಎಕ್ಸ್ಪೆನ್ಸಸ್ ಎಲ್ಲಾದರೂ ಹೋಗಿ ಏನಾದರೂ ಲೈಕ್ ಐಟಮ್ಸ್ ಏನಾದರೂ ಅವ್ರು ಬೈ ಮಾಡ್ಕೊಂಡ್ರೆ ಅವ್ರ ಮೇಲೆ ಇರ್ತೈತಿ. ಸೊ ಇದು ಬಂದ್ಬಿಟ್ಟು ನಮ್ದು ವೀಕ್ಲಿ ಗ್ರಾಸರಿ. ಐ ಹೋಪ್ ಯು ಕ್ಯಾನ್ ಸಿ ದಿಸ್ ಒನ್. ಬಂದ್ಬಿಟ್ಟು ನಾನು ನಿಮಗೆ ತೋರಿಸೋದು ಕರ್ಡ್. ನಾನು ರೆಗ್ಯುಲರ್ಲಿ ತೊಗೊಳ್ಳೋದನ್ನು ನಿಮಗೆ ಶೋ ಮಾಡ್ತಿದ್ದೀನಿ. ಇದು ಕರ್ಡ್. ಇದರ ಬೆಲೆ 70 ರೂಪಾಯಿ. ಈ ರೀತಿ ಸಿಗುತ್ತೆ. ಇದರಲ್ಲಿ ಹುಳಿ ಇರಲ್ಲ ರೀ. ಇದು ನಾರ್ಮಲ್ ಆಗಿ ಒಂಥರ ಡೈರೆಕ್ಟ್ ಕ್ರೀಮು. ನೀವು ನಾರ್ಮಲ್ ಆಗಿ ತಿಂದರೂ ಹುಳಿ ಅನ್ಸಲ್ಲ, ಸ್ವೀಟ್ ಇರಲ್ಲ, ನಾರ್ಮಲ್ ಟೇಸ್ಟ್ ಕ್ರೀಮಿ ಟೆಕ್ಸ್ಚರಲ್ಲಿ ಬರುತ್ತೆ. ನೀವು ಚಿಕನ್ಗೂ ಹಾಕೋಬೋದು. ನೆಕ್ಸ್ಟ್ ನಾನು ನಿಮಗೆ ತೋರಿಸೋದು ಎಗ್ ಬಗ್ಗೆ ತೋರಿಸ್ತೀನಿ. ಇದನ್ನೆಲ್ಲ ಡಿಫ್ರೆಂಟ್ ಅಂದರೆ ಇದನ್ನೇನು ಮಾಡಿರಲ್ಲಿ ರೀ ಅವರು ಚಾಕ್ಲೇಟ್ ಫ್ಲೇವರ್ನ ಈ ಕರ್ಡಲ್ಲಿ ಆ್ಯಡ್ ಮಾಡಿರ್ತಾರೆ. ಅದೇ ಫ್ಲೇವರ್ ಆಗುತ್ತೆ. ಟೇಸ್ಟಿಯಾಗಿರುತ್ತೆ, ಡಿಲಿಷಿಯಸ್ ಆಗಿರುತ್ತೆ. ಫುಡ್ ಕಲರ್ ಅದು ಆ್ಯಡ್ ಆಗಿರೋಂಗಿಲ್ಲ ಇದರಲ್ಲಿ. ಅದೆಲ್ಲ ಇಂಡಿಯಾದಲ್ಲಿ ಇರುತ್ತಲ್ವ. ಸಾರಿ, ಇಂಡಿಯಾ ಬಗ್ಗೆ ನನಗೆ ಅಷ್ಟೇನು ಹೇಟಿಲ್ಲ. ಒಳ್ಳೆ ಕಂಟ್ರಿನೇ. ಅಲ್ಲಿ ಜನ ಎಲ್ಲ ಸೇರಿ ಹಾಳು ಮಾಡಿಬಿಟ್ಟಿದ್ದಾರೆ. ಕಲ್ಚರ್ ಆಯಿತು, ಫುಡ್ ಆಯಿತು, ಏನೇನೋ ಟ್ರೈ ಮಾಡ್ತಾರೆ ಹುಚ್ಚರ ಹಾಕಿ. ನಾನು ರೆಗ್ಯುಲರ್ ಆಗಿ ತೊಗೊಳ್ಳೋ ಮಿಲ್ಕ್ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ. ಇದು 1.5 ಅಂತಂದರೆ ಥಿಕ್ನೆಸ್ಸು ಹಾಲಿಂದು. ಇದರ ಬೆಲೆ ಬಂದುಬಿಟ್ಟು 90 ರೂಪಾಯಿ 1 ಲೀಟ್ರಿಗೆ. ಇದರಲ್ಲಿ 3.5 ಅಂತ ಇರುತ್ತೆ. ಇದು ಥಿಕ್ನೆಸ್ಸು ಗಟ್ಟಿಯಾಗಿ ಬರುತ್ತೆ ಹಾಲು. ಸ್ವಲ್ಪ ನೀರನ್ನ ನೀವು ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ. ಪ್ರೈಸ್ ಸೇಮು. ಕೋಲ್ಡ್ ಕಾಫಿ, ಐಸ್ ಕಾಫಿ. ನಾವಿದನ್ನ ಇಲ್ಲೇ ಸೀಡ್ ಒಡೆದ್ಬಿಟ್ಟು ಇಲ್ಲೇ ಕುಡಿದು ಕೂಡ ಇದನ್ನ ನಾವು ತಗೊಂಡು ಹೋಗ್ಬೋದು. ಬಟ್ ಅದಕ್ಕಿಂತ ಮುಂಚೆ ನಾವು ಇದರಲ್ಲಿರೋ ಕೋಡನ್ನು ಸ್ಕ್ಯಾನ್ ಮಾಡಬೇಕಾಗಿರುತ್ತೆ. ಸ್ಕ್ಯಾನ್ ಮಾಡಿದ ತಕ್ಷಣ ಇದು ಬಿಲ್ಲೆಲ್ಲ ಆ್ಯಡ್ ಆಗಿರುತ್ತೆ. ಅವರು ಬಿಲ್ ಮಾಡ್ತಾರೆ. ಸೊ ಹೊರಗಡೆ ಹೋಗಿ ಕುಡಿಬೇಕು ಅಂತ ಏನೂ ಇಲ್ಲ, ಇಲ್ಲೇನೆ ನೀವು ಕುಡಿಬೋದು, ಏನೂ ತೊಂದರೆ ಇಲ್ಲ. ಇಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಓಟ್ಸ್ ಇದೆ ರೀ. ನಿಮ್ಗೆ ಯಾವ ರೀತಿ ತೋರಿಸ್ಬೇಕು ಇಲ್ಲಿ ಎಲ್ಲನೂ ಇದೆ. ಪಿನ್ ಟು ಪಿನ್ ಅಡುಗೆ ಸಾಮಾನಿಂದ ಹಿಡಿದು ನೋಡಿದರೆ ತುಂಬ ದೊಡ್ಡದಾಗಿದೆ ವಿಡಿಯೋ. ನೀವು ನೋಡ್ತಿರೋ ಇಲ್ಲ ಅಂತಲೂ ಗೊತ್ತಿಲ್ಲ, ಬಟ್ ಮಾಡಿದ್ದೀನಿ. ಪಾತ್ರೆಗಳ ಪ್ರೈಸ್ನ ನಿಮಗೆ ತೋರಿಸ್ತೀನಿ ನೋಡಿ. ಇದೊಂದು ಕಡಾಯಿ ಇದೆ ನೋಡಿ, ಎಕ್ಸಾಂಪಲ್. ಇದು ಕಡಾಯಿ ನೋಡ್ತಿದ್ದೀರಾ, ಇದರ ಬೆಲೆ 1700 ರೂಪಾಯಿ. ನಾನು ಏನಕ್ಕೆ ಊರಿಂದನೇ ತೊಗೊಂಡು ಬನ್ನಿ ಅಂತ ಹೇಳಿದೆ ಗೊತ್ತಾ ಕೆಲವೊಂದಿಷ್ಟು ಜನಕ್ಕೆ, ಇದೇ ಕಾರಣಕ್ಕೆ. ಪ್ರೈಸ್ ನೋಡ್ರಿ ತುಂಬ ಜಾಸ್ತಿ ಇದೆ. ಇದು ತುಂಬ ಅಂದರೆ ತುಂಬ. ಈ ಪ್ಯಾನ್ ನೋಡಿ, ಇದೆಷ್ಟಿದೆ ಪ್ಯಾನು, 1400 ರೂಪಾಯಿದು, 1400. ಥರ್ಮಸ್ ಬಂದ್ಬಿಟ್ಟು 1100 ರೂಪಾಯಿ. ಎಲ್ಲದಕ್ಕೂ ತೋರಿಸ್ಲಿಕ್ಕೆ ಟೈಮ್ ಇಲ್ಲ, ಬಟ್ ಇಲ್ಲೇ ನೋಡ್ಕೊಳ್ಳಿ, ಎಲ್ಲ ಇದೆ ರೀ ಪಿನ್ ಟು ಪಿನ್. ನಾನು ಹಿಂಗೆ ತಿರ್ಗಾಡ್ತಾ ಹೋದ್ರೆ ಟೈಮೇ ಸಾಲಲ್ಲ ರೀ, ಅಷ್ಟು ದೊಡ್ಡದಾಗಿದೆ. ಇಲ್ಲಿ ನೀರು ಕೂಡ ಸೇಲ್ ಮಾಡ್ತಾರೆ, ಅದನ್ನು ಕೂಡ ನಿಮಗೆ ತೋರಿಸ್ಬಿಡ್ತೀನಿ ಯಾವ ರೀತಿ ಅಂತ. ಇಲ್ಲಿ ಡ್ರಿಂಕ್ಸ್ ಇವರು ಏನೇ ತಿಂದರೂ ಅದ್ರ ಜೊತೆ ಕೋಕೋ ಕೋಲಾ ಕುಡಿತಾರೆ, ಪೆಪ್ಸಿ ಕುಡಿತಾರೆ. ಮತ್ತೆ ನಾವು ಇದನ್ನ ಕುಡಿದು ಟೇಸ್ಟ್ ಮಾಡಿದಾಗ ಇಂಡಿಯಾದಲ್ಲಿ ಯಾವ ರೀತಿ ಇರುತ್ತಲ್ವಾ, ಈಗ ಸ್ಪ್ರೈಟ್ ಒಂಥರ ಫ್ಲೇವರ್ ಇರುತ್ತೆ, ಕೋಕೋ ಕೋಲಾ ಒಂಥರ ಫ್ಲೇವರ್ ಇರುತ್ತೆ, ಮೆರಿನಾ ಒಂಥರ ಫ್ಲೇವರ್ ಇರುತ್ತೆ. ಇದು ನಮ್ಮ ದೇಶದಲ್ಲಿ, ಐ ಮೀನ್ ಇಂಡಿಯಾದಲ್ಲಿ ನಾನು ಕುಡಿದಿರೋ ಟೇಸ್ಟ್ ನಾನು ನಿಮ್ಗೆ ಹೇಳ್ತಿರೋದು. ಇಲ್ಲಿ ಇದನ್ನ ನೀವು ಏನಾದರೂ ಕುಡಿದ್ರೆ, ಇಂಡಿಯಾದಲ್ಲಿ ಕುಡಿದಿರೋ ಪೆಪ್ಸಿಗೂ ಇಲ್ಲಿ ಕುಡಿದಿರೋ ಪೆಪ್ಸಿಗೂ ತುಂಬಾ ಡಿಫ್ರೆಂಟ್ ಟೇಸ್ಟ್ ಆಗಿದೆ. ಆಮೇಲೆ ಇವ್ರು ತುಂಬ ಜಾಸ್ತಿ ಕುಡಿತಾರೆ ರೀ. ಏನಾದರೂ ತಿಂದರೆ ಬ್ರೆಡ್ ಜೊತೆ ಏನಾದರೂ ತೊಗೊಂಡ್ರೆ ಅದ್ರ ಜೊತೆನೂ ಕುಡಿತಾರೆ. ಒಂಥರ ಅಜೀಬ್ ಸ್ಟ್ರೇಂಜ್. ನಿಮ್ಗೆ ಇನ್ನೊಂದು ಗೊತ್ತಾ, ಇಲ್ಲಿ 90-95 ವರ್ಷ ಆಗಿರೋ ಮುದ್ದ ಮುತ್ತಿ ಕೂಡ ಶಾಪಿಂಗಿಗೆ ಬರ್ತಾರೆ. ಇದು ಗೊತ್ತಾ?
ಇಲ್ಲಿ ನೋಡಿ, ಇದಂತ ವಿಚಿತ್ರ. ಏನೇ ತೊಗೊಂಡ್ರು €1 ಅಂದರೆ ₹100. ಪರ್ಸ್ ತೊಗೊಂಡ್ರು ₹100. ಏನಪ್ಪ ಸಿಗರೇಟ್ ಇಡೋದ ಗೊತ್ತಿಲ್ಲ. ಗ್ಲಾಸ್ ತೊಗೊಂಡ್ರು €1. ಆಮೇಲೆ ಫೈನಲಿ ಶಾಂಪು. ನಿಮ್ಗೆ ಇದನ್ನೆಲ್ಲ ನೋಡಿದಾಗ ಯಾವ ರೀತಿ ಅನ್ಸುತ್ತೆ, ಜನಜೀವನ ಯಾವ ರೀತಿ ಇದೆ ಅಂತ ನಿಮ್ಗೆ ಏನಾದ್ರು ಪ್ರಶ್ನೆಗಳೇನಾದ್ರು ಬರ್ತಿದ್ದೀರಾ? ನಿಮಗೆ ಆಲ್ಕೋಹಾಲ್ ಬಗ್ಗೆ ಆಲ್ಕೋಹಾಲ್ ಬಗ್ಗೆ ತುಂಬ ಜನ ಕೇಳ್ತಿರ್ತೀರಾ. ಅದನ್ನ ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿಯಾಗಿರುತ್ತೆ ಇಲ್ಲಿ ಅಂತ. ನಾನು ಡ್ರಿಂಕ್ಸ್ ಎಲ್ಲ ಮಾಡಲ್ಲ, ಬಟ್ ನನ್ನ ಫ್ರೆಂಡ್ಸ್ ಎಲ್ಲ ನಾನು ನೋಡ್ತೀನಿ, ಅಂದರೆ ಅವ್ರು ಅಲ್ಲೇ ನಾನು ನೋಡಿ ತೋರಿಸ್ತೀನಿ ಯಾವ ರೀತಿಯಾಗಿ. ಅಭ್ಯಾ ಬಾಲಿಲೆ ಅಂದರೆ ಇವನ್ ಅಂತ ಏನೋ ಅಂತ ಗೊತ್ತಿಲ್ಲ, ಬಟ್ ಇವನ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಇದೆ ಇವನ ಹತ್ರ ಅಂತ ನಾನು ಇವನನ್ನ ಕರೀತಿರೋದು. ಯಪ್ಪ, ಇದೆಲ್ಲ ಕುಡುಕರ ಸಾಮ್ರಾಜ್ಯ. ಇದ್ರೊಳಗಡೆ ನಾರ್ಮಲ್ ಆಗಿ ಸೇರೆ ಕುಡಿತಾರಲ್ಲ, ನಾರ್ಮಲ್ ಆಗಿ ಬಂದು ಜಾಸ್ತಿ ಕಮ್ಮಿ ರೊಕ್ಕ ಕೊಟ್ಟು ಜಾಸ್ತಿ ತಗೊಂಡೋದ ಅದೇ ಆದ ಲಿಕ್ಕರ್ ತೋರಿಸ. ಆಮೇಲೆ ಹೈ ರೊಕ್ಕ ಕೊಟ್ಟ ನಶೆ ಇರ್ತೈತಲ್ಲ ಅದನ್ನ ತೋರಿಸ. ಇದು ಬಿಯರ್ ಸೆಕ್ಷನ್. ಇದ್ರೊಳಗಡೆ ನಾರ್ಮಲ್ ಆಗಿ ಜನ ಜಾಸ್ತಿ ತಗೊಂಡು ಹೋಗೋದು ಯಾವ್ದು, ಕಮ್ಮಿ ಪ್ರೈಸ್ಗೆ ಜಾಸ್ತಿ. ಇಲ್ಲಿ ಬಿಯರ್ ಅದು ತುಂಬಾ ಸಸ್ತಾ ಇರುತ್ತೆ, ಹಂಗಂತ ಹೇಳಿ ಕುಡ್ಲಿಕ್ಕೆ ಹೋಗ್ಬೇಡ್ರಿ. ಕೆಲವೊಂದಿಷ್ಟು ಜನ ಊರಿಂದ ಬಂದವ್ರನ್ನ ನೋಡಿದೀನಿ, ತಗೊಂಡು ತುಂಬಾ ಪ್ರಾಬ್ಲಮ್ ಮಾಡ್ಕೊಳಕ್ ಹೋಗ್ಬಿಡಿ. ಬಡಾ ವೈಸರ್ 89 ಸೆಂಟ್. ಇದಿಷ್ಟಕ್ಕೂ ಓಪನ್ ಮಾಡಕ್ ಆಗಲಿಲ್ಲ. ಓಪನ್ ಇದ್ದಿದ್ದೇನಲ್ರಿ ಇಲ್ಲಿ ತೋರಿಸ್ತಾ ನೋಡ್ರಿ. ಇದು 2 ತಗದಾರಿಗೆ ಅರ್ಧ ಡಜನ್ ಬರುತ್ತೆ. 6 ಇರುತ್ತೆ ಈ ತರ ಡ್ರಿಂಕ್ಸ್. ಇದು ಕ್ರೇಜ್ ಲಾರ್ಜರ್ ಬಿಯರ್, ಸ್ಲೋವೆನ್ಸ್ಕೋದ ಬಿಯರ್. ಟೋಟಲ್ ಎಷ್ಟು ಬರ್ತಿದೆ? 1.78 ಟೋಟಲ್. ಇದಕ್ಕೆ ಬಾಕ್ಸ್ಗೆ ಎಷ್ಟಿದೆ? 6ಕ್ಕೆ ₹600. 600 ರೂಪೀಸ್ಗೆ 6 ಬಿಯರ್ ಕ್ಯಾನ್. ಇನ್ನೊಂದು ಅಡ್ವಾಂಟೇಜ್ ಏನಂದ್ರೆ, ಬೆನಿಫಿಟ್ ಏನಂದ್ರೆ, ಇದು ಮತ್ತೆ ಯೂಸ್ ನೀವು ಕುಡಿದಾದ್ಮೇಲೆ ಬಿಸಾಕ್ಬೇಡಿ, ಇದನ್ನ ರಿಟರ್ನ್ ಮತ್ತೆ ರಿಟರ್ನ್ ಮಾಡಿದ್ದೆ ನಿಮ್ಗೆ ಇಲ್ಲೇ ಬರುತ್ತೆ. ಮಾಡಿದ್ದೇನೆ ಅದನ್ನ. ಎಲ್ಲೂ ಅದ್ರ ರಿಸಿಪ್ಟ್ ಬಂದಿದೆ. ಓಕೆ, ನಾನು ಇಲ್ಲಿ ಡೈರೆಕ್ಟ್ ಆಗಿ ಇಲ್ಲೇ ಹೇಳ್ತೀನಿ. ಮತ್ತೆ ಅದಕ್ಕೆ ಇದು ನೋಡಿ, €6.15 ಅಂದ್ರೆ ₹615. ಇವನ್ಗೆ ಹೊಳ್ಳಿ ಕೊಟ್ಟಿದ್ದಾರೆ ಇವರು ಕೂಪನ್ ಇದೆ. ಇದನ್ನ ಆಕ್ಚುಲಿ ಇದು ಬಿಯರ್ ಕುಡಿತಾರಲ್ಲ, ಇದು ಕುಡಿದಾದ ತಕ್ಷಣ ಈ ಕ್ಯಾನ್ ಅನ್ನ ಅಲ್ಲಿ ಇಲ್ಲಿ ಚೆಲ್ಲಾಕೋಬಾರ್ದು. ಇದನ್ನ ನಿಮ್ಮ ಹತ್ರನೇ ಇಟ್ಕೊಂಡ್ ಬಿಟ್ರೆ, ಇದನ್ನ ನೀವು ತಗೊಂಡು ನಿಮ್ಮ ರೂಮ್ ಒಳಗಡೆ ಇಟ್ಕೊಂಡು ಇಲ್ಲಿ ಕಾಫ್ಲೆಂಡಿಗೆ ಮತ್ತೆ ಮಾರ್ಕೆಟಿಂಗ್ ಮಾಡೋಬೇಕಾದ್ರೆ ಅಲ್ಲೊಂದು ಮಷಿನ್ ಇರುತ್ತೆ, ಅದು ಖಾಲಿಯಾಗಿರೋದನ್ನ ಕ್ಯಾನ್ ಆ ಮಷಿನ್ ಒಳಗಡೆ ಹಾಕಿದ್ರೆ ಅವರೇ ನಿಮಗೆ ಒಂದು ಕೂಪನ್ ಕೊಡ್ತಾರೆ. ನಿಮ್ಗೆ ತೋರಿಸಿದಲ್ಲ, ಆ ಕೂಪನ್ ತಗೊಂಡ್ ಬಂದು ನೀವು ಮತ್ತೆ ಶಾಪಿಂಗ್ ಮಾಡ್ಬೋದು. ಈಗ ಎಲ್ಲರ ಸಂಬಂಧ ಈ ತರ ಮಾಡಿದಾರಂದ್ರೆ ಈಗ ಎದ್ರ ಸಂಬಂಧ ಅಂತಂದ್ರೆ, ಅಲ್ಲಿ ಇಲ್ಲಿ ಬಿಸಾಕ್ಬಾರ್ದು, ಕ್ಲೀನ್ ಆಗಿರ್ಲಿ ಸೊಸೈಟಿ, ಅಲ್ಲಿ ಇಲ್ಲಿ ಗಾರ್ಬೇಜ್ ಬೀಳ್ಬಾರ್ದು ಅಂತ ಹೇಳಿ ಇದು ಇವ್ರದ್ದು ಪ್ಲಾನ್, ಬೆಸ್ಟ್ ಪ್ಲಾನ್ ಇದೆ ಅವ್ರು ಮಾಡಿದ್. ನೋಡ್ರಿ ಇಲ್ಲಿ ಇವ್ರದ್ದೆಲ್ಲ ಬಿಯರ್ಸ್. ಇಲ್ಲಿ ನೋಡ್ರಿ, ಫ್ಯಾಂಟಾ ಜ್ಯೂಸ್, ಪೈನಾಪಲ್ ಜ್ಯೂಸ್, ಮೆರಿಂಡಾ ಜ್ಯೂಸ್, ಇದೆಲ್ಲ ಸಾಸ್ವಿ ನೀರು ಏನೇನೋ ಇರ್ತಪ್ಪ. ನೀರು ಹೇಳಿದ್ದೇನೆ, ನೀರು ಅಲ್ಲಿ ನೀರು ವಾಟರ್ದು ಇರ್ತೈತೆ ಇಲ್ಲಿ. ಇಲ್ಲಿ ಇದೇ ಥರ ಪೂರ್ತಿ 4 ಅಂದ್ರೆ ಟೋಟಲ್ 6 ಕ್ಯಾನದ್ದು ಇರ್ತದೆ ವಾಟರ್. ಇದು 45 ಬಟ್ ಅದೇ ಗೊತ್ತಿಲ್ಲ. ತೊಗೊಂಡು ಹೋಗಿದ್ದೀವಿ, ಬಟ್ ಈಗೇನು ತೊಗೊಂಡಿಲ್ಲ. ಹೆವಿ ಇಲ್ಲದ ನೋಡಪ್ಪ, ಹೆವಿ ಡ್ರಿಂಕ್ಸ್ ನಾರ್ಮಲ್ ಆಗಿ. ಇದು ಕಡಿಮೆ ಪ್ರೈಸು, 72% ಆಲ್ಕೋಹಾಲ್. ಕಡಿಮೆ ಪ್ರೈಸ್ 72% ಆಲ್ಕೋಹಾಲ್ ಕಂಟೆಂಟ್ ಇರ್ತೈತೆ ನೋಡ್ರಿ ಇದ್ರಾಗ. ಎಷ್ಟಿದ್ರ ಪ್ರೈಸ್? ಪ್ರೈಸ್ ಬಂದ್ಬಿಟ್ಟು ₹3,000. ₹3,078. ಇದನ್ನು ಒಂದು ಈ ಮನುಷ್ಯ ಕೊಟ್ಟರೆ ಕಲಾಸ ಆಗ್ಬಿಡ್ತಾನೆ. ಇದು ನನ್ಗೆ ಗೊತ್ತಿಲ್ಲ, ಬಟ್ ಹೈಯೆಸ್ಟ್ ಈಗ ಸದ್ಯಕ್ಕೆ ಇಲ್ಲಿ ಇರೋದೇ ಸ್ಪಿರಿಟ್ ಅಲ್ಲದವ 92 ಅಂದ್ರೆ 9,000.
ಇಲ್ಲಿ ನೋಡ್ರಿ, ಇಲ್ಲಿ ಇದ್ದಿದ್ರೊಳಗಡೆ ಹೈಯೆಸ್ಟ್ ಅಂದ್ರೆ ಇದು 46,000, 4,600, ಮತ್ತೆ ಇಲ್ಲಿ ಐತೆ ನೋಡಿ. 5,000. ಅಯ್ಯೋ ಇಲ್ಲಿ ಐತಲ್ಲ 5,000 ಜಾಕೋಪ ಯಾವ್ದೋ ಅಂತ ಗೊತ್ತಿಲ್ಲ. ಬಟ್ ನಾನು ನಿಮ್ಗೆ ರೆಕಮೆಂಡ್ ಮಾಡ್ತೇನೆ, ಕುಡಿಯಕ್ಕೆ ಹೋಗ್ಬೇಡ್ರಿ. ಸೊ ಈ ರೀತಿ ನಿಮ್ಗೆ ಕಾನ್ಫಿಡೆನ್ಸ್ ಸಿಗ್ತದೆ. ಬಿಲ್ಲಿದೆ ದೊಡ್ಡದೈತಿ. ಸೊ ನಾವೀಗ ತೊಗೊಂಡಿರೋದನ್ನೆಲ್ಲ ಇಲ್ಲಿ ಬಂದಿರ್ತೈತಿ, ತೊಗೊಂಡಿರೋದೆಲ್ಲ ಇದ್ರೊಳಗೆ ಬಂದಿರ್ತೈತಿ. ಈ ಸ್ಕ್ಯಾನರ್ ತೊಗೊಂಡು ಹೋಗಿ ನಾವು ಅಲ್ಲಿ ಮಷಿನ್ ಒಳಗಡೆ ಹಿಂಗೆ ಹಚ್ತೀವಿ, ಅದು ಫುಲ್ ಬರ್ತೈತಿ. ಅದನ್ನ ನಿಮ್ಗೆ ತೋರಿಸ್ತೇನೆ. ನೆಕ್ಸ್ಟ್ ಬಂದುಬಿಟ್ಟು ಇದು ಪುದೀನ ಅಂತ ನೋಡಿ, ಬರೀ ಬಂದುಬಿಟ್ಟು 25 ಗ್ರಾಮ್ ಮಾತ್ರ ಇರೋದು. ಇದರ ಬೆಲೆ 100 ರೂಪಾಯಿ. 25 ಗ್ರಾಮ್ ಪುದೀನಾಗಿ 100 ರೂಪಾಯಿ ಅಂದರೆ ಜಾಸ್ತಿ ಆಗುತ್ತಲ್ವಾ. ನೆಕ್ಸ್ಟ್ ನಾವು ಹೋಗ್ತಿರೋದು ಉಳ್ಳಾಗಡ್ಡಿ ಸೆಕ್ಷನ್ ಕಡೆ, ಸಾರಿ ಆಲೂಗಡ್ಡೆ ನಾನು ಬಂದಿದ್ದೀನಿ. ಇದು ನೋಡಿ 2 kg, 2.5 kg, 2 kg ಇದೆ ಇದು ಆಲೂಗಡ್ಡೆ. ಇದರ ಬೆಲೆ ಬಂದುಬಿಟ್ಟು 240 ರೂಪಾಯಿ. ಆಮೇಲೆ ಇಲ್ಲಿ ನೋಡಿ 1 kg ಅಂದರೆ 160 ರೂಪಾಯಿಗೆ 1 kg. 1 kgಗೆ 160 ರೂಪಾಯಿ ಈರುಳ್ಳಿ ಇದೆ. ಆನಂತರ ಡೊಣ್ ಮೆಣಸಿನಕಾಯಿ ನೀವು ನೋಡ್ಕೋಬೋದು, ಕೆಂಪು ಕಲರ್ ಇದೆ, ಅದು 400 ರೂಪಾಯಿಗೆ 1 kg. ನೆಕ್ಸ್ಟು ಪಾಲಕ್ ಬಂದುಬಿಟ್ಟು ಇದು ನೋಡಿ 140 ರೂಪಾಯಿ ಇದೆ. ಇದು ಬಂದುಬಿಟ್ಟು 125 ಗ್ರಾಮೇ ಮಾತ್ರ ಇರೋದು. ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತೀನಿ ನೋಡಿ ಯಾವ ರೀತಿ ಟೊಮೆಟೊ ಇದೆ ಅಂತ. ಇವಾಗಿದು ಆ್ಯಕ್ಚುಲಿ ಕಮ್ಮಿ ಆಗಿರೋದು 1.59 ಇದೆ, ಅಂದರೆ 160 ರೂಪಾಯಿಗೆ 1 kg ಇದೆ. ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಪ್ರೈಸಲ್ಲಿದೆ ಅಂತ. ಇದು ಬಿಫೋರು 300-400 1 kg ಇರುತ್ತೆ. ಇವಾಗ ತುಂಬ ಸ್ವಲ್ಪ ಕಮ್ಮಿ ಆಗಿದೆ, ಸಮ್ಮರ್ ಇದ್ದಿದ್ದರಿಂದ ಅದಕ್ಕೆ ಕಮ್ಮಿಯಲ್ಲಿ ಸಿಗ್ತಿದೆ. ಇವಾಗಲೇ ನಾವು ತುಂಬ ಜಾಸ್ತಿಯಾಗಿ ತೊಗೊಂಡಿರೋದು ಇದನ್ನು. ನೆಕ್ಸ್ಟ್ ಬಂದುಬಿಟ್ಟು ಆ್ಯಪಲ್ಲೇ ಕಮ್ಮಿಯಾಗಿ ಸಿಗೋದಿಲ್ಲಿ. 1.49ಗೆಲ್ಲ 1 kgವರೆಗೂ ಆ್ಯಪಲ್ ಸಿಗುತ್ತೆ. ಇಲ್ಲಿ ತುಂಬ ಆ್ಯಪಲ್ಲೇ ಬೆಳೀತಾರೆ. ಏನಕ್ಕೆ ಅಂತಂದರೆ ಇಲ್ಲಿ ಸ್ನೋಫಾಲು ಜಾಸ್ತಿ, ಕೋಲ್ಡ್ ಪ್ರದೇಶ ಆಗಿರೋದ್ರಿಂದ. ನೆಕ್ಸ್ಟ್ ನಿಮಗೆ ನಾನು ಏನು ತೋರಿಸ್ತೀನಿ ಅಂತಂದರೆ, ಇಲ್ಲಿ ನೋಡಿ, ಇದು ಚಿಕ್ಕದಿರೋದು ವಾಟರ್ ಮೆಲನ್ ನೀವು ನೋಡ್ತಿರ್ಬೋದು. ಇದು ಸ್ಕ್ಯಾನರು. ಇಲ್ಲಿ ನೋಡಿ, ಇದರ ಬೆಲೆ ಬಂದುಬಿಟ್ಟು 500 ರೂಪಾಯಿ ಒಂದು ವಾಟರ್ ಮೆಲನ್ಗೆ. ನೋಡ್ರಿ ಇಲ್ಲಿ ಯಾವ ರೀತಿಯಾಗಿದೆ ಪ್ರೈಸು. ಇಲ್ಲಿ ನೋಡಿ, ಇದು ಅನಾನಸ್ಸು, ಒಂದರ ಬೆಲೆ 340 ರೂಪಾಯಿ. ಕಿವಿ ಹಣ್ಣು 400 ರೂಪಾಯಿಗೆ 1 kg, ಮೇ ಬಿ ಒಂದು ಪೀಸ್ಗೆ 69 ರೂಪಾಯಿ ಒಂದು ಪೀಸ್ಗೆ. ಅವಕಾಡೋ ಇದೆ. ಬನಾನಾ ಒಂದು ಹೇಳ್ತೀನಿ ನೋಡಿ ಯಾವ ರೀತಿಯಾಗಿದೆ ಅಂತೆ, 139 ರೂಪಾಯಿಗೆ 1 kg ಬನಾನಾ. ಸೇಮ್, ಏನು ಡಿಫ್ರೆನ್ಸ್ ಇಲ್ಲ, ಸ್ವಲ್ಪ ಜಾಸ್ತಿ ಇದೆ. ತೆಂಗಿನಕಾಯಿ ನೋಡ್ರಿ, ನಾವು ಒಂದು ವರ್ಷದ ಮೇಲೆ ಆಯ್ತು ಎಳ್ನೀರು ಕೊಡ್ತಿಲ್ಲ. ಇದು 300 ರೂಪಾಯಿಗೆ ಇದು ಒಂದು. ಇಲ್ಲಿ ಸ್ಟ್ರಾ ಇದೆ, ಇಲ್ಲಿ ತೆಂಗಿನಕಾಯಿ ಇದೆ, ಇದರಲ್ಲಿ ಚುಚ್ಚಿ ಕುಡಿಯೋದು, ಇದರಲ್ಲಿ ಇರೋದನ್ನ ಕೊಬ್ಬರಿನ ತಿನ್ಬೋದು. ಇದರ ಬೆಲೆ 300 ರೂಪಾಯಿ ಒಂದು ಎಳ್ನೀರು. ಉಫ್ ಮೈ ಗಾಡ್. ಶುಂಠಿ ತೋರಿಸ್ತೀನಿ ನೋಡಿ, ಶುಂಠಿ ಯಾವ ರೀತಿ ಅದಂತೆ. ಇದು ಅಲ್ಲ 200 ಗ್ರಾಮ್ ಇರೋದು ಆ್ಯಕ್ಚುಲಿ. 200 ಗ್ರಾಮ್ಸ್ಗೆ 1.4 ಅಂತಂದರೆ 140 ರೂಪಾಯಿ. ಉಫ್. ಲೆಮನ್, ಇದು ಒಂದು ಲೆಮನ್ಗೆ ನಾವು ಊರಲ್ಲೆಲ್ಲ ಜಗಳಾಡೋದನ್ನ ನೋಡಿದ್ದೀವಿ. ಹಾಗೆ ಮೇಲ್ಗಡೆನೆ ಹಾಕಿ ಕಳಿಸ್ಬಿಡ್ತಾರೆ ಒಂದು ಪೀಸನ್ನ. ಇಲ್ಲಿ ಒಂದು ಪೀಸ್ನ ಬೆಲೆ 40 ರೂಪಾಯಿ, ಒಂದು ನಿಂಬೆಹಣ್ಣಿನ ಬೆಲೆ. ಸ್ಟ್ರೇಂಜ್ ಅನ್ಸಲ್ವಾ? ಸ್ಟ್ರೇಂಜ್ ಅನಿಸುತ್ತೆ. ನಿಮ್ಗೆಲ್ಲರಿಗೂ ಇನ್ಫಾರ್ಮೇಷನ್ ಗೊತ್ತಿರಲಿ ಯಾವ ರೀತಿಯಾಗಿ ಕಾಸ್ಟ್ ಇಲ್ಲಿ ಡಿಫ್ರೆನ್ಸ್ ಆಗುತ್ತೆ ಅಂತ ನಿಮಗೆ ವಿಡಿಯೋನೆಲ್ಲ ಮಾಡಿ ತೋರಿಸ್ತಾ ಇರೋದು. ಸೌತೆಕಾಯಿ ಇದೆ ನೋಡಿ, ಇದು ಮೋಲ್ಡ್ ಸೌತೆಕಾಯಿ ಇದೆ. ಕೆಜಿಗೆ ಬಂದುಬಿಟ್ಟು 400 ರೂಪಾಯಿಗೆ. ಈ ಥರ ಬಾಕ್ಸಲ್ಲಿ ಕೂಡ ಟೊಮ್ಯಾಟೊ ಬರುತ್ತೆ. ಇಲ್ಲೇ ನೋಡಿ ಎಕ್ಸಾಂಪಲ್ 200 ರೂಪಾಯಿ. ಇದಕ್ಕೆ 4 ಪೀಸ್ ಇರೋದು. ಟೊಮ್ಯಾಟೊ ವೆರೈಟೀಸ್ ಆಫ್ ಟೊಮ್ಯಾಟೊ ಇರುತ್ತೆ ಇಲ್ಲಿ. ನೆಕ್ಸ್ಟ್ ನಾನು ನಿಮಗೆ ಏನು ಡೈರೆಕ್ಟ್ಲಿ ತೋರಿಸ್ತಿದ್ದೀನಿ ಅಂತಂದರೆ, ಡೈರೆಕ್ಟ್ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತೀನಿ, ಅಲ್ಲೇ ನೀವು ನೋಡ್ತಿರೋದು ನಾನು ನಿಮಗೆ ತೋರಿಸ್ತೀನಿ. ನಾನು ನಿಮಗೆ ನೆಕ್ಸ್ಟು ಫ್ಲವರ್ ತೋರಿಸ್ತೀನಿ ನೋಡಿ, ಫ್ಲವರ್ ಯಾವ ರೀತಿಯಾಗಿದೆ ಅಂತ. ಇಲ್ಲಿ ನೋಡಿ, ಇದು ಒಂದು ಫ್ಲವರ್ಗೆ 200 ರೂಪಾಯಿ ಗುರು. ಯಪ್ಪ ದೇವ್ರೆ, ಊರಲ್ಲಿ ಒಂದು ದಿನ ಆರಾಮಾಗಿ ನೀವು ಹೋಗ್ಬಿಡುತ್ತೆ. 160 ರೂಪಾಯಿಗೆ 1 kg ಕ್ಯಾರೆಟ್. ಏನು ಸಮಯ ಗುರು. ನೆಕ್ಸ್ಟು ನಾನು ನಿಮ್ಗೆ ಏನು ತೋರಿಸ್ತೀನಿ ಅಂತಂದರೆ, ಈರುಳ್ಳಿ ರೀ. ಇದನ್ನೇ ನಾವು ರೆಗ್ಯುಲರ್ ಆಗಿ ತೊಗೊಳ್ಳೋದು. 5 kg ಬರುತ್ತೆ ನಾರ್ಮಲ್ ಆಗಿ, ಚೆನ್ನಾಗಿರುತ್ತೆ, ಇದನ್ನೇ ತೊಗೊಳ್ತೀವಿ. ನೆಕ್ಸ್ಟ್ ನಾವು ಹೋಗೋದು ಬೀಟ್ರೂಟ್ ಹತ್ರ. ಬೀಟ್ರೂಟ್ ಇದು ಯಾವುದೇ ಒಂದು ಕೋಸು, ಯಾವುದೇ ಒಂದು ತೊಗೊಂಡ್ರು ಕೂಡ ನಿಮಗೆ 70 ರೂಪಾಯಿ ಬೀಳುತ್ತೆ ಕೆಜಿಗೆ. ಒಂದು 4-5 ಹಾಕೋದ್ರಲ್ಲಿ kg ದಾಟ್ ಹೋಗಿರುತ್ತೆ. 70 ರೂಪಾಯಿ ಇದ್ರ ಬೆಲೆ 1 kgಗೆ.
ಸರ್ಪ್ರೈಸಿಂಗ್ಲಿ ನಾನು ನಿಮಗೆ ಮೆಣಸಿನ್ಕಾಯಿ ತೋರಿಸ್ತೇನೆ ನೋಡಿ ಯಾವ ರೀತಿಯಾಗಿರುತ್ತೆ ಅಂತ. ಇದು ಮೆಣಸಿನ್ಕಾಯಿ, ಇದು ಗುರು ಬಂದ್ಬಿಟ್ಟು 50 ಗ್ರಾಮ್ ಇದೆ ನೋಡಿ, ಕಾಣಿಸ್ತಿದ್ಯಾ? ಮೆಣಸಿನ್ಕಾಯಿ 50 ಗ್ರಾಮ್ ಇದು. ಇದರ ಬೆಲೆ ಬಂದ್ಬಿಟ್ಟು 150 ರೂಪಾಯಿಗಳು. ಬೆಳ್ಳುಳ್ಳಿ ತೋರಿಸ್ತೀನಿ ಬನ್ನಿ. ಇದು ಬೆಳ್ಳುಳ್ಳಿ ಸರಿನಾ? ಇದಕ್ಕೆ 1 kgಗೆ 560 ರೂಪಾಯಿ ಇದೆ. 1 kg ಬೆಳ್ಳುಳ್ಳಿಗೆ 560 ರೂಪಾಯಿ. ಕೆಂಪು ಈರುಳ್ಳಿ ಕೂಡ ಇದೆ. ಆಮೇಲೆ ನಿಮಗೆ ನಾನು ತಗೊಳ್ಳೋ ಬ್ರೆಡ್ ತೋರಿಸ್ತೀನಿ ನೋಡಿ ಯಾವ ರೀತಿಯಾಗಿ ಬ್ರೆಡ್ಡಿನ ಬೆಲೆ ಕೂಡ ಇಲ್ಲಿರುತ್ತೆ ಅಂತ. ಇದು ನಾವು ತಗೊಳ್ಳೋ ನಾರ್ಮಲ್ ಆಗಿರೋ ಬ್ರೆಡ್ಡು ಎಲ್ಲಿದೆ ಅಪ್ಪ? ಇದು ಬ್ರೌನ್ ಬ್ರೆಡ್ಡು ಬರ್ತಾ ಇಲ್ವೇನ್ರಿ? ಇಲ್ಲೇ ಇತ್ತು, ಇಲ್ಲೇ ಬರ್ತಿತ್ತು. ಮೇ ಬಿ ದೇ ಆರ್ ನಾಟ್ ಕಟಿಂಗ್. ಇಲ್ಲೇ ತೋರಿಸ್ತೀನಿ ನೋಡಿ ಯಾವ ರೀತಿ ಇದೆ. ಇಷ್ಟು ಫ್ಲಫಿ ಇದೆ. ಇದು ಬ್ರೌನ್ ಬ್ರೆಡ್ ಅಂತ. ಇದರ ಬೆಲೆ ಬಂದ್ಬಿಟ್ಟು 300 ರೂಪಾಯಿಗೆ ಒಂದು ಬ್ರೆಡ್, ಸರಿನಾ? ನೆಕ್ಸ್ಟು ನಮ್ಗೆ ಇನ್ನೂ ಆಪ್ಷನ್ಸ್ ಯಾವ ರೀತಿ ಅಂತಂದರೆ ಇದನ್ನು ನಾವು ತೊಗೊಳ್ಬೋದು. ಇದನ್ನು ತೊಗೊಂಡು ಇದರ ಬೆಲೆ 160 ರೂಪಾಯಿ. ಒಂದು ಇಡೀ ಇದಿರುತ್ತೆ. ಇದನ್ನು ಡೈರೆಕ್ಟ್ ಇಲ್ಲಿ ಹಾಕೊಂಡು ಮಷೀನಲ್ಲಿ ಕೂಡ ನಾವು ಕಟ್ ಮಾಡ್ಕೋಬೋದು. ಅವ್ರು ಆಲ್ರೆಡಿ ಕಟ್ ಮಾಡಿ ಕೂಡ ಇಟ್ಟಿರ್ತಾರೆ. ಇದನ್ನು ತಗೊಳ್ಳೋದಕ್ಕಿಂತ ಮುಂಚೆ ನಾವೇನು ಮಾಡಬೇಕು ಅಂತಂದರೆ ಇಲ್ಲಿ ಕವರ್ ಇರುತ್ತೆ. ಈ ಕವರ್ನ ನಾವು ಕೈಗೆ ಹಾಕೋಬೇಕಾಗುತ್ತೆ. ಕೈನ ಹಾಕ್ಕೊಂಡು ಇದನ್ನೆಲ್ಲ ತಿನಿಸುಗಳನ್ನ ತಿನ್ನಬೇಕಾಗುತ್ತೆ. ಈ ರೀತಿಯಾಗಿರುತ್ತೆ ನೋಡಿ. ಇದೆಲ್ಲ ಪೋರ್ಕ್ ಇರುತ್ತೆ, ಒಂದೊಂದ್ಸತಿ ಬೀಫ್ ಇರುತ್ತೆ, ಚಿಕನ್ ನಾವು ಕೇಳಿ ನೋಡಿದ್ದೀವಿ. ಇಲ್ಲ, ಇದು ಆ್ಯಕ್ಚುಲಿ ಶುಗರ್, ಇದು ಪೋರ್ಕ್ ನೋಡಿ. ರೋಸ್ಟ್ ಶಿಟ್. ಆಮೇಲೆ ಇದು ಸ್ವೀಟ್ಸ್, ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ವೀಟ್ಸ್. ಡೋನಟ್ಸ್ ಇದು. ಇದರ ಬೆಲೆ ಬಂದ್ಬಿಟ್ಟು 44 ಸೆಂಟು ಅಂತಂದರೆ 45 ರೂಪಾಯಿ. ನಿಮಗೆ ಬೇಗ ಬೇಗ ತೋರಿಸ್ತೀನಿ ನಿಮಗೆ ಗೊತ್ತಿರಲಿ ಅಂತ. ಇವನು ನನ್ನ ಗೆಳೆಯ ಇದೆ ಇತ್ತು. ಇದನ್ನ ತೋರಿಸ್ತಾ ನೋಡಿ ಯಾವ ರೀತಿಯಾಗಿ ಅಂತ. ಇದನ್ನು ಕೈಯಲ್ಲಿ ಹಾಕೋಬೇಕಷ್ಟೆ. ಇವನ ಹೆಸರು ಬಂದ್ಬಿಟ್ಟು ಮಿಸ್ಟರ್ ಅಭಿಷೇಕ್ ಅಂತ. ಬಂದ್ಬಿಟ್ಟು ಬೀದರ್ ಹುಡುಗಲ್ಲ, ಗುಲ್ಬರ್ಗ ಹುಡುಗ. ಉದ್ದ ಕೂದಲ ಜಾಸ್ತಿ. ಅಲ್ಲಿ ಸ್ಕ್ಯಾನ್ ಮಾಡಿದ್ದಾನೆ, ಇದನ್ನು ಸ್ಕ್ಯಾನ್ ಮಾಡಿದ್ದಾನೆ. 79 ಸೆಂಟ್ ಇದು. ಇದನ್ನು ಇದರಲ್ಲಿ ಹಾಕೊಂಡಿದ್ದಾನೆ. ಒಂದು ಪೀಸ್ನ ಇಟ್ಕೊಂಡಿದ್ದಾನೆ. ಇದ್ರ ಬೆಲೆ 80 ರೂಪಾಯಿದು ಒಂದು ಪೀಸ್ ತೊಗೊಂಡಿದ್ದಾನೆ. ನಾನು ತಗೊಳ್ಳೋ ಸ್ವೀಟ್ ಯಾವುದು ರೆಗ್ಯುಲರ್ ಆಗಿ ಅಂತಂದ್ರೆ ಅಂದರೆ ನಾರ್ಮಲ್ ಆಸ್ ಆಗಿ ಸ್ವೀಟ್ ತಿನ್ನಬೇಕು ಅನ್ನಿಸ್ದಾಗ ನಾನು ತಗೊಳ್ಳೋದು ಇದು ಬ್ರೋ. ಎಲ್ಲಿದೆಪ್ಪ? ಇದೇ ನಾನು ತಗೊಳ್ಳೋದು. ಸಖತ್ತಾಗಿರುತ್ತೆ. ಚಾಕ್ಲೇಟ್ ಇಷ್ಟೇ ಇರೋದು. ಇದು ಎಷ್ಟು ಗ್ರಾಮ್ ಇದೆ ಅಂತಂದರೆ 50 ಗ್ರಾಮ್ ಏನೋ ಇರ್ಬೋದು. ಇದು 50 ಗ್ರಾಮ್ಸ್. ಇದರ ಬೆಲೆ ಬಂದ್ಬಿಟ್ಟು 300 ರೂಪಾಯಿ ಬ್ರೋ. ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ. ನಾನು ನಿಮಗೆ ತೋರಿಸ್ತಿರೋದು ಎಲ್ಲನೂ ಸ್ಟ್ರೇಂಜ್ ಆಗಿ ಕಾಣ್ತಿರ್ಬೋದು, ಬಟ್ ಈ ಜನಾಭ್ಯಾಸ ಕೂಡ ಅದೇ ಥರ ಇದೆ. ಇವ್ರದ್ದು ತೋರಿಸ್ತೀನಿ ನೋಡಿ. ಎಲ್ಲಿತ್ತಿದೆ? ಇದರ ಬೆಲೆ 39 ಸೆಂಟ್ಸ್. ದೋವ್ರೆ ಯಾಕೆ ಸ್ವೀಟ್ಸ್ ಹಾಕಿಟ್ಟಿದ್ದಾರೆ ನೋಡಿ. ಇದನ್ನೇ ಇವ್ರು ತೊಗೊಂಡಿರೋದು. ಅಭಿಷೇಕ್ ಟೋಟಲ್ ಫ್ರೀ. ನಿನ್ನ ಬಿಲ್ ಎಷ್ಟಾಗೈತಿ ಇಂದ? ಸದ್ಯಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ ಆಲ್ರೆಡಿ. ಇವ್ನು ಸ್ಟಾರ್ಟ್ ಮಾಡಿರೋದೇ 1200 ರೂಪಾಯಿ ಆಗಿದೆ ಇವಾಗಲೇ. ಇದು ಬರ್ಡೇ ಕೇಕ್ಸ್ನೆಲ್ಲ ಇದೇ ಥರ ತೊಗೊಂಡೋಗ್ತಾರೆ ನೋಡಿ ಬ್ರೋ. ಇದು 900 ಗ್ರಾಮ್ ಇದೆ ಬರ್ಡೇ ಕೇಕ್, ಬಿಟ್ಟು 900 ರೂಪಾಯಿ ಕೇಕಿಗೆ. ಇವ್ರು ಡೋನಟ್ಸ್ ಹಾಕ್ತಾನೆ ಇದ್ದಾರೆ. ಹಾಂ, ನಾನೇನೋ ಏನು ಹೇಳ್ತಿದ್ದೆ ಅಂತಂದರೆ ಇಲ್ಲಿ ಅವ್ರದೇ ಆದಂಥ ಗ್ರೀನ್ ವೆಜಿಟೇಬಲ್ಸ್ ಇದೆ. ಇವರು ಬನ್ನನ್ನು ಮತ್ತು ಬ್ರೆಡನ್ನು ಆಮೇಲೆ ರಾ ಮೀಟ್ನ ಜಾಸ್ತಿ ಪ್ರಿಫೇರ್ ಮಾಡ್ತಾರೆ. ಅದು ನಮ್ಗೆ ತಿನ್ನೋಕ್ಕಾಗಲ್ಲ. ನಾವು ಆ್ಯಕ್ಚುಲಿ ಇಂಡಿಯಾದಿಂದನೇ ಎಲ್ಲನೂ ಮಸಾಲೀಸ್ನೆಲ್ಲ ತೊಗೊಂಡ್ಬಂದಿರ್ತೀವಿ. ನಮ್ಮದೇ ಆದಂಥ ಇದೇನು ಸ್ಟೈಲಸ್ಸಲ್ಲೇ ನಾವು ಕುಕ್ ಮಾಡಿಕೊಂಡು ತಿಂತಿರ್ತೀವಿ. ಕಂಪ್ನೀಲಿ ಇರುತ್ತೆ, ಬಟ್ ಅದು ಕಂಪ್ನೀಲಿ ಊಟ ಎಲ್ಲ ಕೊಡ್ತಾರೆ, ಬಟ್ ಅದು ನಮ್ಗೆ ಲೈಕ್ ಆಗಲ್ಲ. ಬಟ್ ಆದರೂ ಕೂಡ ಅಲ್ಲೇ ಊಟ ಮಾಡ್ತಾರೆ. ಇದು ಕಾಫಿ. ಇದು ಎಲ್ಲ ನೋಡ್ತಿದ್ದೀರಲ್ವಾ, ಎಲ್ಲ 1200 1300 ಈ ಥರನೇ ಇರೋದು. ಗ್ಲಾಸು ಬಿದ್ದುಬಿಟ್ರೆ ತುಂಬ ಪ್ರಾಬ್ಲಮ್. ಸುಮ್ಮನೆ ರಿಸ್ಕ್ ಏನಕ್ಕೆ ಅಲ್ವಾ? ತುಂಬ ದೊಡ್ಡದಿದೆ. ನಿಮಗೆ ಪಿನ್ ಟು ಪಿನ್ A to Z ಎಲ್ಲ ಸಿಗುತ್ತೆ.
ಮೊದಲು ನಾವು ಇದನ್ನೇ ರೈಸನ್ನು ತಿಂತಿರಿದ್ವಿ. ಇಲ್ಲಿ ಫಸ್ಟ್ ಬಂದ ತಕ್ಷಣ ಇದೊಂಥರ ಕಂಟ್ರೋಲ್ ಅಕ್ಕಿ ಅಂತ ಹೇಳ್ತಾರೆ ಇಂಡಿಯಾದಲ್ಲಿ. ರೇಷನಲ್ಲಿ ಕೊಡ್ತಾರಲ್ವಾ, ಅದೇ ಥರ ಅಕ್ಕಿ ಇರುತ್ತೆ. ಅದೇ ಥರ ಇದನ್ನು ಯೂಸ್ ಮಾಡ್ತಿದ್ವಿ ಮೊದಲು. ಇವಾಗ ಸೋನಾ ಮಸೂರಿನ ನಾವು ಬಾಸ್ಮತಿ ರೈಸ್ನ ಇಲ್ಲೇ ಕೇರಳ ಸ್ಟೋರ್ ಅಂತ ಇದೆ, ಅಲ್ಲೇ ನಾವು ಆರ್ಡರ್ ಮಾಡಿ ತರಿಸೋದು. ಆಮೇಲೆ ಬೇಳೆ ಇವನ್ನೆಲ್ಲ ತೋರಿಸ್ತು ನೋಡಿ ಯಾವ ರೀತಿಯಾಗಿರುತ್ತೆ ಅಂತ. ಇದು ನಾವು ತಗೊಳ್ಳೋದು ಬೇಳೆ ಸಾರಿಗೆ. ಇದನ್ನು ಮಿಕ್ಸ್ ಮಾಡ್ಕೋತೀವಿ ಯಾವುದ್ರ ಜೊತೆ ಅಂತಂದರೆ ಇದ್ರ ಜೊತೆ. ಇದರ್ಧ ಹಾಕಿದರೆ ಪರ್ಫೆಕ್ಟ್ ಸಾಂಬಾರು ಆಗುತ್ತೆ, ಸರಿನಾ? ಅದನ್ನು ಬಿಟ್ಟರೆ ಇಲ್ಲಿ ನಮಗೆ ಸಿಗುತ್ತೆ ಕಿಡ್ನಿ ಬೀನ್ಸು. ಇದರ ಬೆಲೆ ಬಂದುಬಿಟ್ಟು 179, ಅಂದರೆ 180 ರೂಪಾಯಿ. ಬೇಳೆ ಹೇಳಿಲ್ಲ ಅಲ್ವಾ, ಇದರ ಬೆಲೆ ಎಷ್ಟು ಗ್ರಾಮ್ ಇದೆ ಅಂತಂದರೆ ಇದು 250 ಗ್ರಾಮ್ ಇದೆ, 100 ರೂಪಾಯಿ ಇದೆ ಇದರ ಪ್ರೈಸ್. ಓಕೆ, ನಂತರ ಎಣ್ಣೆ ಮೇನ್ ಮರೆತುಬಿಟ್ಟಿದ್ವಿ. ಎಣ್ಣೆ 200 ರೂಪೀಸ್ ಪರ್ ಲೀಟರ್. 200 ರೂಪೀಸ್ ಪರ್ ಲೀಟರ್. ಇದು ಸಾಸಿವೆ ಎಣ್ಣೆ. ನಾವು ತಗೊಳ್ಳೋದು ಸನ್ಫ್ಲವರು. ಇದು ನಾವು ತಗೊಳ್ಳೋದು. ಇದು ಅಷ್ಟೇ 200 ರೂಪೀಸೇ. ಇದರ ನೆಕ್ಸ್ಟ್ ಬರೋದು ಯಾವುದು ಅಂತಂದರೆ ವೇಟ್ ವೇರ್ ಇಸ್ ಶುಗರ್. ಉಪ್ಪಿಟ್ಟು ರವೆ ತೋರಿಸ್ತೀನಿ ನಿಮಗೆ. ಹಾಂ, ಇದು ಉಪ್ಪಿಟ್ಟು ರವೆ ಗೋಧಿಯಿಂದ ಮಾಡಿದ್ದು. ಹಾಗೆ ಮಾಡ್ಬೋದು ಫ್ರೈ ಮಾಡಿದರೆ. ಇದು ಉಪ್ಪಿಟ್ಟು, ಇದರ ಬೆಲೆ 100 ರೂಪಾಯಿ. 1 kgಗೆ 100 ರೂಪಾಯಿ ಇದೆ. ಇದು ವೈಟ್ ಉಪ್ಪಿಟ್ಟು ರವೆ. ಎಲ್ಲಿದೆಯಪ್ಪ ದೇವ್ರೆ, ಸಿಕ್ತಿಲ್ಲ. ಇಲ್ಲ ನಮಗೆಲ್ಲ ಈ ಹೊತ್ತಿನ ವಿಡಿಯೋ ಇನ್ನೊಂದಿಷ್ಟು ಚಿಕನ್ ನಾನ್ ವೆಜ್ ಇದನ್ನೆಲ್ಲ ನಿಮಗೆ ತೋರಿಸ್ತೀನಿ ಯಾವ ರೀತಿ ಅಂತ. ತುಂಬ ದೊಡ್ಡದಾಗಿದೆ, ರೀಲ್ಸಲ್ಲೆಲ್ಲ ಹೇಳೋಕ್ಕಾಗಲ್ಲ ಅಂತ ಯೂಟ್ಯೂಬಲ್ಲಿ ವಿಡಿಯೋ ಮಾಡಿದ್ದೀನಿ. ಡೌಟ್ಸ್ ಏನಾದರೂ ಇದ್ದರೆ ಹೋಗಿ ನೋಡ್ಕೊಂಡು ಬನ್ನಿ, ಸರಿನಾ? ಇಲ್ಲಿ ನೋಡಿ ಯಾವ ರೀತಿಯಾಗಿ ಅದರದ್ದೇ ಆದಂಥ ಪೌಡ್ರ್ ಕೂಡ ಮಾಡಿಟ್ಟಿದ್ದಾರೆ. ಇದು ಮೆಣಸು ಬ್ರೋ, ಮೆಣಸು. ಇದು ಬಂದುಬಿಟ್ಟು 80 ಗ್ರಾಮ್ ಇದೆ, 180 ರೂಪಾಯಿ. ನಾನೆಲ್ಲನೂ ಇಂಡಿಯನ್ ಕರೆನ್ಸಿನಲ್ಲಿ ಕನ್ವರ್ಟ್ ಮಾಡಿ ಹೇಳ್ತಿರೋದು. ಅರಿಶಿನದ ಬೇರು ನೋಡ್ರಿ, ಇದು ಎಷ್ಟಿದೆ, 20 ಗ್ರಾಮ್ ಬರೀ 90 ರೂಪಾಯಿ ಪ್ರೈಸ್ ಇದ್ರದ್ದು. ಎಲ್ಲ ಮೆಣಸಿನ ಪೌಡ್ರು, ಬ್ಲ್ಯಾಕ್ ಪೆಪ್ಪರ್ ಪೌಡ್ರು ಎಲ್ಲ ಇದೆ. ಇದು ಮೈದಾ ನೋಡಿ, ಮೈದಾ ಹಿಟ್ಟು, ಚಪಾತಿ ಎಲ್ಲನೂ ಬಂದ ತಕ್ಷಣ ಇದರಿಂದನೇ ಪೂರಿ ಮಾಡಿದ್ದು, ಇದರಿಂದನೇ ಚಪಾತಿ ಮಾಡಿದ್ದು, ಇದರಿಂದನೇ ಎಲ್ಲ ಥರದ್ದು ಆಲೂ ಪರೋಟ, ಆ ಪರೋಟ ಎಲ್ಲನೂ ಮಾಡಿದ್ದು ಇದರಿಂದನೇ. ಇದು ಒಂಥರ ಗೋಧಿ ಹಿಟ್ಟು ಎಲ್ಲನೂ ಮಿಕ್ಸ್ ಬರುತ್ತೆ ಸ್ವಲ್ಪ. ಇದರ ಬೆಲೆ ಬಂದುಬಿಟ್ಟು 85 ಸೆಂಟು, ಅಂದರೆ 85 ರೂಪಾಯಿ. ಇದು ಉಪ್ಪು ನೋಡ್ರಿ, 1 kg ಇದೆ ಇದು ಉಪ್ಪು. ಇದರ ಬೆಲೆ ಬಂದುಬಿಟ್ಟು 45 ರೂಪಾಯಿ. ಆಲ್ ಈಸ್ ಯೂಶುವಲ್ 49, 45. ಇಲ್ಲಿ ಗಾಂಧೀಜಿ ಉಪ್ಪಿನ ಸತ್ಯಾಗ್ರಹ ಮಾಡಲಿಲ್ಲ. ಶುಗರ್ ಕಾಣ್ತಾನೆ ಅಲ್ಲ, ಶುಗರು ಕಾಣ್ತಿಲ್ಲ ಬ್ರೋ. ಇದು ಶಾಪ್ ಬಗ್ಗೆ ಮತ್ತು ಕಾಕ್ಲ್ಯಾಂಡ್ ಬಗ್ಗೆ ಹೇಳ್ಬೇಕಂತಂದರೆ ಇದು ಒನ್ ಆಫ್ ದಿ ಬಿಗ್ಗೆಸ್ಟ್ ಶಾಪಿಂಗ್ ಮಾರ್ಕೆಟ್ ಎವರ್. ಇದು ತುಂಬ ದೊಡ್ಡದಾಗಿರುತ್ತೆ. ಇದರಲ್ಲಿ ನಿಮಗೆ ಸ್ಟೇಷ್ನರಿ ಫ್ರಮ್ ಬಾಟಮ್ ಟು ಹೇರ್ ಎವ್ರಿಥಿಂಗ್ ಈಸ್ ಅವೈಲೇಬಲ್. ಹ್ಯೂಮನು ಈ ಥರ ಅಂದ್ಕೊಳ್ಳಿ. ಯಾವ ರೀತಿ ಅಂತಂದರೆ ಪಿನ್ ಟು ಪಿನ್ ಸಿಗುತ್ತೆ. ಅಡುಗೆ, ಊಟ, ಕೂದಲಿಗೆ ಬಾಚಲಿಕ್ಕೆ ಎಣ್ಣೆ, ಆಹಾರ, ಪೌಡರು, ಶಾಂಪೂ, ಎವ್ರಿಥಿಂಗ್ ಮೀನ್ಸ್ ಎವ್ರಿಥಿಂಗ್. ಇದು ಬಂದುಬಿಟ್ಟು ಹೆಸರು ಕಾಕ್ಲ್ಯಾಂಡ್. ಒಂದಿಷ್ಟು ಶಾಪಿಂಗ್ ಮಾರ್ಕೆಟ್ಗಳು ಇದೇ ಥರ ಇದೆ. ಜಸ್ಟ್ ಲೈಕ್ ನೀಡಲ್, ಕಾಕ್ಲ್ಯಾಂಡ್, ಆ್ಯಕ್ಷನ್ ಆ್ಯಂಡ್ ಆ್ಯಕ್ಷನ್ ಅಂತ ಇದೆ. ಬಟ್ ಅದು ಗ್ರಾಸರಿ ಇರಲ್ಲ, ಅದರಲ್ಲಿ ಸ್ಟೇಷ್ನರಿ ಐಟಮ್ಸ್ ಇರುತ್ತೆ, ಗಿಫ್ಟ್ಸ್ ಐಟಮ್ ಇರುತ್ತೆ. ಅದನ್ನು ಬಿಟ್ಟರೆ ಕೆಲವೊಂದಿಷ್ಟಿದೆ. ಫಸ್ಟ್ ಇದನ್ನು ನಿಮಗೆ ಟೈಮ್ ಇದ್ದಾಗ ಇದನ್ನೆಲ್ಲ ನೋಡ್ಕೊಳ್ಳಿ ಯಾವ ರೀತಿ ಇರುತ್ತೆ ಅಂತ. ನಾನು ನಿಮ್ಗೆ ತೋರಿಸ್ಲಿಕ್ಕಾಗಲ್ಲ, ಅಷ್ಟು ದೊಡ್ಡದಾಗಿದೆ ಇದು. ಕಾಣುತ್ತಾ? ಕೊಕೊಕೋಲಾ. ಇಷ್ಟು ಜ್ಯೂಸ್ ಕುಡಿತಾರೆ ಇವರು ಜನ, ನಿಮ್ಗೆ ಯಾವ ರೀತಿ ಹೇಳಬೇಕು ನಾನು. ತುಂಬ ಅಂದರೆ ತುಂಬ ಜ್ಯೂಸ್ ಕುಡಿತಾರೆ ಬ್ರೋ, ತುಂಬ ಜ್ಯೂಸ್. ಚಿಕನ್ ನೋಡಿ, ನಾನ್ ವೆಜ್ ಕಡೆ ಬರುವ ಇವಾಗ. ಇದು ನಾನ್ ವೆಜ್ಜು, ಅಲ್ಲಿ ಫಿಶ್ ಇರುತ್ತೆ. ಇಲ್ಲಿ ನೋಡಿ ರೂಢಿ ಆಗಿಬಿಟ್ಟಿದೆ. ಇದು ಚಿಕನ್ನು,
ಇದರ ಬೆಲೆ ಬಂದ್ಬಿಟ್ಟು 400 ರೂಪಾಯಿ. ಇದನ್ನ ಸ್ಕಿನ್ ಎಲ್ಲ ನಾವೇ ತಕ್ಕೊಳ್ಬೇಕಾಗುತ್ತೆ. ನಿಮ್ಗೆ ಹಾಗೆಲ್ಲ ಇಷ್ಟ ಇಲ್ಲಪ್ಪ ಅಂತಂದ್ರೆ ಇಲ್ಲಿ ರೆಡಿಯಾಗಿದ್ದೇ ಇರುತ್ತೆ. ನಾನು ನಿಮ್ಗೆ ತೋರಿಸ್ತೇನೆ ನೋಡಿ. ಇದು ಬಂದ್ಬಿಟ್ಟು ಚಿಕನ್ನು ಬ್ರೆಸ್ಟ್ ಪೀಸು ಜಸ್ಟ್ ಚಾಪ್ ಮಾಡಿ ಸ್ಕ್ವೇರಲ್ಲಿ ಚಾಪ್ ಮಾಡಿದರೆ ಅಷ್ಟೇ ಆಯಿತು. ಇದರ ಬೆಲೆ 550 ರೂಪಾಯಿ. ಗೊತ್ತಾಯ್ತಾ ಅದಕ್ಕಿದ್ದಕ್ಕೆ ಡಿಫ್ರೆನ್ಸ್ ಏನು ಅಂತ. ಇದರಲ್ಲಿ ನಿಮಗೆ ಸಪ್ರೇಟಾಗಿ ಸಿಗುತ್ತೆ ರೀ. ಇಲ್ಲಿ ನೋಡಿ, ಚೆಸ್ಟ್ದಿಷ್ಟೇ, ಆಮೇಲೆ ರೆಕ್ಕೆಗಳದ್ದು ಇಷ್ಟೇ ಸಪ್ರೇಟಾಗಿ ಕಟ್ ಮಾಡಿರ್ತಾರೆ ಪಾರ್ಟ್ಸ್ಗಳನ್ನು. ನಂತರ ಇದರದೇ ಸಪ್ರೇಟೇ ಆದಂಥ ವಿಂಗ್ಸ್ ಅಷ್ಟೇ ಸಿಗುತ್ತೆ ನಿಮಗೆ. ಆಮೇಲೆ ಸಪ್ರೇಟಾಗಿ ಎಲ್ಲ ಚಿಕನ್ನದ್ದು ಥೈಸ್ ಇಷ್ಟೇ ಇರುತ್ತೆ. ಆಮೇಲೆ ಸಪ್ರೇಟಾಗಿ ಲೆಗ್ ಪೀಸನ್ನು ಕಟ್ ಮಾಡಿಟ್ಟಿರ್ತಾರೆ. ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಅಂತ. ಮೇ ಬಿ ಎಲ್ಲ ಎತ್ತಕೊಂಡು ಹೋಗಿದ್ದಾರೆ ಬ್ರೋ. ಹೌದು, ಖಾಲಿಯಾಗಿದೆ. ಆಮೇಲೆ ಇದ್ರ ಬೆಲೆ 700 ರೂಪಾಯಿ ತೋರಿಸಿದೆ ಅಲ್ಲ. ಇದು ಲಿವರ್ ಇಷ್ಟೇ. ಇದರ ಬೆಲೆ 140 ರೂಪಾಯಿ 400 ಗ್ರಾಮ್ಸ್ಗೆ. ಎಲ್ಲ ನೋಡಿ ಸಿಗುತ್ತೆ ರೀ, ಪಿನ್ ಟು ಪಿನ್. ಆಮೇಲೆ ನಿಮ್ಗೆ ಇನ್ನೊಂದು ಏನು ತೋರಿಸ್ತೀನಿ ನೋಡಿ ನಿಮ್ಗೆ ಇವಾಗ. ಡಿಫ್ರೆಂಟ್ ಟೈಪ್ಸ್ ಆಫ್ ಚೀಸ್. ಇದನ್ನೆಲ್ಲ ನೋಡಿದ್ರೆ ನೀವು ಸ್ಟ್ರೇಂಜ್ ಆಗಿ ಫೀಲ್ ಮಾಡ್ಕೊಳಕ್ ಹೋಗ್ಬೇಡಿ. ಹಾಟ್ ಡಾಗ್ಸ್ ಇದೆ, ನೀವು ಹೇಳಿದ್ರೆ ಅವ್ರು ಪ್ಯಾಕ್ ಮಾಡ್ಕೊಡ್ತಾರೆ ಅಷ್ಟೇ. ಇದು ಲೇಯರ್ಸ್ ತಿನ್ ಸ್ಲೈಸಲ್ಲಿ ಕಟ್ ಮಾಡಿರ್ತಾರೆ ಬೀಫ್ನ, ಪೋರ್ಕ್ನ. ಅಪ್ಪ ದೇವ್ರೆ, ಏನೇನು ಹಾಕಿದಾರೋ ನನ್ನ ಕರ್ಮವಿ. ಇದನ್ನೆಲ್ಲ ನೋಡೋವಾಗ ಇಲ್ಲಿ ನೋಡ್ರಿ, ಫಿಶ್ಶು ಈ ಥರ ಕಟ್ ಮಾಡಿಟ್ಟಿದ್ದಾರೆ. ಫಿಶ್ಶು, ಇದು ಮಿಯೋನಿಸು, ಡಿಫ್ರೆಂಟ್ ಟೈಪ್ಸ್ ಆಫ್ ಸಾಸು, ಚಿಲ್ಲಿದು. ಇಲ್ಲಿದೆ ನೋಡಿ ಚೀಸು, ಕಾಣ್ತಿದ್ಯಾ? ಇದು ನೋಡ್ರಿ ಚೀಸ್ ಯಾವ ರೀತಿ ಆಗಿದೆ. ಸಾಕಾಯ್ತು. ಇದು ಚೀಸ್, ಎಲ್ಲ ಕಡೆನೂ ಚೀಸ್ ಇರುತ್ತೆ. ಯಾವ ರೀತಿ ಅಂತ ನೀವು ಚೀಸ್ ತಿಂದೇ ಇರ್ತೀರಲ್ವಾ, ಗೊತ್ತಿರುತ್ತೆ ನಿಮಗೆ. ಕೌ ಮಿಲ್ಕ್ದು ಮಾಡಿರ್ತಾರೆ, ಅದು ಇದು. ಚಾಕ್ಲೇಟ್ಸ್, ಒಂದು ಚಾಕ್ಲೇಟ್ 100 ರೂಪಾಯಿ. ಅದು ಎಷ್ಟೈತಿದೆ? 200 ರೂಪಾಯಿ ಅದು. ನಾನು ಊರಿಗೆ ಹೋಗ್ಬೇಕಾದ್ರೆ ತೊಗೊಂಡು ಹೋಗಿದ್ದೆ ಇವನ್ನೆಲ್ಲಾನು ಆ್ಯಕ್ಚುಲಿ. ಆಮೇಲೆ ನಿಮ್ಗೆ ಚಿಪ್ಸ್ ತೋರಿಸ್ತೆ ನೋಡ್ರಿ. ರೆಗ್ಯುಲರ್ ಆಗಿ ನಾವು ತಗೊಳ್ತಿದ್ದ ಚಿಪ್ಸ್ ಇದು. ನನ್ನ ಪರ್ಸ್ನಲ್ ಫೇವ್ರೇಟ್ ಇದು ಲೇಸ್. ಆ್ಯಕ್ಚುಲಿ ಸಖತ್ತಾಗಿರುತ್ತೆ ಬ್ರೋ. 3 ಯೂರೋ ಅಂದರೆ 300 ರೂಪಾಯಿ ಇದೆ. ಬಟ್ ಒಂದ್ಸತಿ ತಿಂದ್ರೆ ಟೇಸ್ಟ್ ನೀನು ಮರೆಯಂಗಿಲ್ಲ, ನೆಕ್ಸ್ಟ್ ಟೈಮ್ ಬಿಡಂಗಿಲ್ಲ, ಹಂಗೈತೆ ನೋಡ್ರಪ್ಪ. ಫಸ್ಟಿಗೆ ಬಂದಾಗ ನಾವು ಇದನ್ನು ತೊಗೊತಿದ್ವಿ, ಈ ಚಿಪ್ಸ್. ಇದ್ರ ಬೆಲೆ 100 ರೂಪಾಯಿ ಮಾತ್ರ. ಟೇಸ್ಟಿಗೂ ಸೈ, ಕ್ವಾಂಟಿಟಿನೂ ಸೈ, ಸಸ್ತಾ. ಒಳಗೆ ಜಾಸ್ತಿ ಕ್ವಾಂಟಿಟಿ ಇದ್ದಿದೆ. ಈಗ ಆಲ್ಮೋಸ್ಟ್ ಎಲ್ಲಾನು ವಿಡಿಯೋ ಜಾಸ್ತಿನೇ ಆಗೈತಿ. ಇದನ್ನೆಲ್ಲರೂ ನೀವು ನೋಡ್ತಿರೋಲ್ಲೋ ಗೊತ್ತಿಲ್ಲ. ಬಟ್ ಸ್ಟಿಲ್ ನಾನು ನಿಮಗೆ ತೋರಿಸಿದ್ದನ್ನೆಲ್ಲಾನು ಇಲ್ಲಿ ನಾವು ರೆಗ್ಯುಲರ್ ಆಗಿ ತೊಗೊಳ್ತಾ ಇದ್ದ ವೀಕ್ಲಿ ತೋರ್ಸಕತ್ತೀವಿ. ಆಮೇಲೆ ಈಗ ಎಷ್ಟು ಟೋಟಲ್ ಬಿಲ್ ಆಕೈತಿ, ಒಂದು ವಾರಕ್ಕೆ ಎಷ್ಟು ಖರ್ಚು ಬರ್ತೈತಿ ಪರ್ಸ್ನಲ್ ಇಂಡಿವಿಜುವಲ್ ಪರ್ಸನ್ಗೆ ಸ್ಟೇ ಮಾಡಿದ್ರ, ಅದು ನಿಮ್ಗೆ ಇದ್ರೊಳಗಡೆ ಗೊತ್ತಾಗ್ತೈತಿ. ಪಾಪ್ಕಾರ್ನ್ ರೆಡಿ ಇದ್ದಿದೆ, ವಿತೌಟ್ ರೆಡಿ ಇದ್ದಿದ್ದನ್ನು ಮಾಡ್ಬೋದು. ಇದು ತೋರಿಸ್ತೇನೆ ನೋಡ್ರಿ, ಇದು ಸ್ಟ್ರೇಂಜ್. ಇದನ್ನೇನಿಲ್ಲ, 100 ಗ್ರಾಮ್ ಇದ್ರ ಬೆಲೆ 75 ರೂಪಾಯಿ ಇರುತ್ತೆ. ಇದನ್ನೇನಿಲ್ಲ, ಜಸ್ಟ್ ಅವನ್ ಒಳಗಡೆ ಇಟ್ಟು ಒಂದು 2 ಮಿನಿಟ್ಸ್ ಇಟ್ಬಿಟ್ರೆ ಈ ಥರ ಹಾಕೈತೆ ನೋಡ್ರಿ. ಅದು ಇದೇ ಪ್ಯಾಕೆಟ್. ಅದು ಎಷ್ಟು ದೊಡ್ಡದೈತಲ್ಲ. ಹಾಂ, ನಾನು ಹಿಂಗೆ ಎಲ್ಲಿಗಿದ್ದೆಪ್ಪ ಅಂತಂದ್ರೆ ನಿಮಗೆ ಟೋಟಲ್ ಆಗಿ ಗೊತ್ತಾಗ್ತೈತಿ ಒಬ್ಬ ಪರ್ಸನ್ ಒಂದು ವಾರಕ್ಕೆ ಎಷ್ಟು ಎಕ್ಸ್ಪೆನ್ಸಸ್ ಇರ್ತೈತಿ ಅಂಥೇಳಿ ಗೊತ್ತಾಗ್ಬಿಡ್ತೈತಿ. ನಾನು ನಿಮ್ಗೆ ಇದ್ದ ವಿಡಿಯೋ ಒಳಗಡೆನ ತೋರಿಸ್ತೀನಿ. ಅದ್ರ ಬಗ್ಗೆ ಇಂಟ್ರೆಸ್ಟೆಡ್ ಇದ್ರೆ ಲಾಸ್ಟ್ವರೆಗೂ ಕೊನೆವರೆಗೂ ನೋಡಿ ನಿಮ್ಗೆ ಗೊತ್ತಾಗ್ತೈತಿ. ಆಮೇಲೆ ಏನಾದರೂ ಡೌಟ್ಸ್ ಏನಾದರೂ ಇತ್ತಂತಂದ್ರೆ ಜಸ್ಟ್ write down. I will see. I will try to answer those questions. Okay, thank you so much, and stay always connected with this blogs information video. Like video ಮಾಡತಿದ್ದ ಉದ್ದೇಶ ಏನಪ್ಪ ಅಂತಂದ್ರೆ, ಲಾಸ್ಟ್ ವೀಕ್ ಐ ಹ್ಯಾವ್ ಅ ಹಾಲಿಡೇಸ್ ಆನ್ ಸಾಟರ್ಡೆ ಆ್ಯಂಡ್ ಸಂಡೇ. ಅದಕ್ಕಿಂತ ಮುಂಚೆ ನಾನು 2 years ಬಿಫೋರ್ ಇದು ಬರೋಕ್ಕಿಂತ ಮುಂಚೆ ಇದು ಬಂದಾದ ತಕ್ಷಣ ಬಂದ 3 monthsಗೆ ಐ ಹ್ಯಾಡ್ ಅ ಟ್ರಿಪ್ ಟು ಹಂಗರಿ ಕಂಟ್ರಿ. ದಟ್ ಈಸ್ ಅ ಡಿಫ್ರೆಂಟ್ ಕಂಟ್ರಿ ಫ್ರಮ್ ಹಿಯರ್.
ಸೊ ಅಲ್ಲಿ ಹೋದ ತಕ್ಷಣ ಅಲ್ಲಿ ಹೋದಾಗ ನಾನು ಪ್ರತಿಯೊಂದನ್ನು ವಿಡಿಯೋ ಮಾಡೋದ್ರ ಮುಖಾಂತರ ಕ್ಯಾಪ್ಚರ್ ಮಾಡ್ಕೊಂಡಿದ್ದೆ. ಅದನ್ನು ನಾನು ನಿನ್ನೆ ಏನು ಮಾಡಿದೆ, ಲ್ಯಾಪ್ಟಾಪಿಗೆ ಹಾಕ್ಕೊಂಡು ಲಾಸ್ಟ್ ವೀಕ್ ಸಂಡೇ ಲ್ಯಾಪ್ಟಾಪಿಗೆ ಹಾಕ್ಕೊಂಡು ಅದನ್ನು ಪೂರ್ತಿ ನೋಡಿದೆ. ನೋಡಿದಾಗ ಐ ವಾಸ್ ರಿಯಲಿ ಹ್ಯಾಪಿ. ಐ ಆಮ್ ಗ್ಲ್ಯಾಡ್ ದಟ್ ಟೈಮ್ ಐ ಹ್ಯಾಡ್ ಅ ವಿಡಿಯೋ about that one, and I'm recalling those memories and I felt so happy. So I'm feeling to do some videos for my future to see it again. ಇವೆಲ್ಲ ಪಿಜ್ಜಾ ನೋಡ್ರಿ, ಇವನ್ನೇನೋ ಮಾಡಂಗಿಲ್ಲ, ಜಸ್ಟ್ ಹೀಟ್ ಮಾಡಿ ತಿನ್ನೋದು ಇಷ್ಟೇ ಇದೆ. ಯಪ್ಪ ಯಪ್ಪ ಯಪ್ಪ, ನಾವು ಯಾವಾಗ ತೊಗೊತಿದ್ವಿಪ್ಪ ಅಂತಂದ್ರೆ ರೂಮ್ಗೆ ಹೋಗಿ ಏನು ತಿನ್ನಕ್ಕಿರಂಗಿಲ್ಲಲ್ಲ, ಆ ಟೈಮ್ ಒಳಗಡೆ ಏನು ಮಾಡ್ತಿದ್ವಿ, ಈ ಥರ ಪಿಜ್ಜಾನ ತೊಗೊಳ್ತಿದ್ವಿ. ಈ ಪಿಜ್ಜಾನ ತೊಗೊಂಡಾದ ತಕ್ಷಣ ಡಸ್ಟ್ ಇಲ್ಲಿ 250 ಒಳಗಡೆ 4 to 5 minutes ಹೀಟ್ ಮಾಡೋಕೆ ಇಟ್ಬಿಟ್ರೆ ರೆಡಿ ಆಗಿಬಿಡ್ತೈತಿ. ಇಟ್ಸ್ ನಾಟ್ ಟೇಸ್ಟ್ ಲೈಕ್ ಡಾಮಿನೋಸ್ ಪಿಜ್ಜಾ, ಬಟ್ ಯು ಕ್ಯಾನ್ ಯು ಕ್ಯಾನ್ ಮ್ಯಾನೇಜ್ ಟು ಈಟ್ ಇಟ್. ಐ ಆಮ್ ನಾಟ್ ಜೋಕಿಂಗ್ ಐಸ್. ಸೊ ನಾನು ತೊಗೊಂಡಿರೋದು, ನಮ್ಮ ಕಡೆ ಒಬ್ಬನ ಎಕ್ಸ್ಪರ್ಟ್ ಇದ್ದಾನೆ, ಅವ್ನು ಕ್ಲೀನ್ ಮಾಡಿಕೊಡ್ತಾನೆ. ಇದನ್ನ ಏನಿಲ್ಲ, ಸ್ಕಿನ್ ಔಟ್ ಮಾಡಿಕೊಡ್ತಾರೆ ಅಷ್ಟೇ. ಇದ್ರ ಬೆಲೆ 400 rupees ನಾನು ತೊಗೊಂಡಿನಿದೆ. ನಮ್ಮ ಬಾಯ್ಸ್ನ ನಿಮ್ಗೆ ತೋರಿಸ್ತೇನೆ ಎಲ್ಲಿದ್ದಾರೆ ಅಂತ ಹೇಳಿ. ನಾನು ವಿಡಿಯೋ ಮಾಡೋ ಸಂಬಂಧ ಅವ್ರನ್ನ ಬಿಟ್ಟಿದ್ದೆ, ನೀವು ಮಾಡ್ಕೊರಿ ಎಲ್ಲನೂ ಸಾಮಾನ್ಯ, ನಾನು ವಿಡಿಯೋ ಮಾಡ್ಕೊಂಬರ್ತೇನೆ, ಆಮೇಲೆ ನಾನು ನಿಮ್ಗೆ ಜಾಯ್ನ್ ಆಗ್ತೀನಿ ಅಂಥೇಳಿ. ಸೊ ಟೋಟಲಾಗಿ ಮುಗಿದೈತಿ ಈಗ ಶಾಪಿಂಗ್. ಬೇರೆ ಕಡೆ ಹೋಗ್ಬೇಕಂತಂದ್ರೆ ಟಯರ್ಡ್ ಆಗಿಯಾ. ಸೊ ಇವರ ನೋಡ್ರಿಪ್ಪ, ಅವ್ರು ಹಿ ಈಸ್ ಮಿಸ್ಟರ್ ಅಫ್ರಾನ್ ಆ್ಯಂಡ್ ಹಿ ಈಸ್ ಮಿಸ್ಟರ್ ಅಟಲ್ ಬಾಷಾ. ಆ್ಯಂಡ್ ದಿಸ್ ಈಸ್ ಮಂತ್ಲಿ ಗ್ರೋಸರಿ. ಸ್ಕ್ಯಾನ್ ಮಾಡ ಅಫ್ರಾನ್ ಇದೆ. ಸೊ ಇಷ್ಟಾಗೈತೆ. ಆ್ಯಕ್ಚುಲಿ ಇಷ್ಟ ಆಗಲ್ಲ, ಏನಕ್ಕಪ್ಪ ಅಂತಂದ್ರೆ ನಿನ್ನೆ ನನ್ನ ಫ್ರೆಂಡ್ ಮಾರ್ಕೆಟಿಗೆ ಬಂದ ಒಂದಿಷ್ಟು ಸಾಮಾನನ್ನು ತೊಗೊಂಡು ಹೋಗಿದ್ದಾನೆ ರೂಮ್ಗೆ ಅಂಥೇಳಿ. ಅದು ನಿನ್ನೆ ಬಿಲ್ ಆ್ಯಕ್ಚುಲಿ ಆಗಿರೋದು 36 euros ಆಗೈತಿ. 36 + 47 ಇದು ಆಗಿರೋದು. ಇನ್ನೂ ಐಟಮ್ ತೊಗೊಳತ್ತೀವಿ, ಬಾಡಿ ಲೋಷನ್. ಇದಾದ ತಕ್ಷಣ ಹೇಳಿಲ್ಲ ಅಂದರೆ ಇದು 50 ಆಗ್ತೈತಿ, ಅದೊಂದು 37. ಟೋಟಲ್ ಬಂದುಬಿಟ್ಟು 50, 40, 50, 60, 70, 50. ಇದು 50 ಆಕೈತಿ ಈಗ, ಮೇ ಬಿ 50. ನಿನ್ನೆ 36, 50, 60, 70, 86 ಆಗುತ್ತೆ. 86 euros ಅಂತಂದ್ರೆ 9,000 ಇಂಡಿಯಾ ಒಳಗಡೆ. 9,000 ಒಂದು ವಾರದ ಸಂತಿ ನಮ್ದು 3 ಜನದ್ದು. ಪರ್ಸ್ನಲ್ ಐಟಮ್ ಬಿಟ್ಟಿದ್ದೆ ರೂಮಿಗೆ ಬೇಕಾದಂಥದ್ದು. ಸ್ಯಾಟರ್ಡೆ ಸಂಡೇ ಮಾಡ್ಕೊಂಡು ತಿನ್ಲಿಕ್ಕೆ, ಆಮೇಲೆ ಎಮರ್ಜೆನ್ಸಿಗೆ. ಸೊ ದಿಸ್ ಇಸ್ ವಾಟ್ ಇಟ್ ಈಸ್. ಐ ವಿಲ್ ಎಕ್ಸ್ಪ್ಲೇನ್ ಇನ್ ದ ನೆಕ್ಸ್ಟ್ ವಿಡಿಯೋ ವಾಟ್ ಎವರ್ ಯು ವಾಂಟ್. ಧನ್ಯವಾದಗಳು.